ಮಾರಕಾಸ್ತ್ರಗಳಿಂದ ಇರಿದು ರೌಡಿ ಶೀಟರ್ನ ಕೊಲೆ ಮಾಡಿರೋ ಕೇಸಲ್ಲಿ ಈ ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಶಾಸಕ ಭೈರತಿ ಬಸವರಾಜ್ ಎಫ್ಐ ಆರೋಪಿ ಅಂತ ಉಲ್ಲೇಖಿಸಲಾಗಿದೆ. ಕೊಲೆಗೆ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕು ಕೊಟ್ಟಿದ್ರು ಅಂತ ದೂರು ಕೊಡಲಾಗಿದೆ. ರೌಡಿ ಶೀಟರ್ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಜಗದೀಶ್, ವಿಮಲ್, ಕಿರಣ್, ಅನಿಲ್ ಮತ್ತೆ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೌಡಿ ಶೀಟರ್ನನ್ನ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರ ಬೆಂಬಲಿಗರಿದ್ದಾರೆ. ಅವರಿಗೂ ಮತ್ತೆ ಈ ಕೊಲೆಯಾದಂಥ ರೌಡಿ ಶೀಟರ್ ಶಿವಗೂ ಕೂಡ ಜಗಳ ಆಗಿತ್ತು. ಅದೇ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಿದ್ರು. ಈ ಘಟನೆಯಾಗಿ 4 ತಿಂಗಳ ಬಳಿಕ ರೌಡಿ ಶೀಟರ್ ಶಿವು ಕೊಲೆಯಾಗಿದೆ. ಹೀಗಾಗಿ ಕೊಲೆಯಾಗಿರುವಂಥ ಶಿವು ತಾಯಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಈ ಎಫ್ಐಆರ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಎಫ್ಐ ಶಾಸಕರ ಹೆಸರು ತಳಕಾಕೊಂಡಿದೆ. ಈಗ ಕೊಲೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರವಾಗಿ ಕೊಲೆಯಾಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ಕಾರಲ್ಲಿ ಬಂದಂತಹ ದುಷ್ಕರ್ಮಿಗಳು ಆತನ ಮೇಲೆ ಮನೆ ಮುಂದೆನೆ ಮನಸೋ ಇಚ್ಛೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಶಾಸಕ ಭೈರತಿ ಬಸವರಾಜ್ ಎಫ್ಐ ಆರೋಪಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಬೆಂಗಳೂರಿನ ಒಬ್ಬ ರೌಡಿ ಶೀಟರ್ನ ಕೊಲೆಯಾಗುತ್ತೆ. ಆ ಪ್ರಕರಣದ ಎಫ್ಐಆರ್ ಅಲ್ಲಿ ಶಾಸಕರೊಬ್ಬರು ಎಫ್ಐ ಆರೋಪಿ ಆಗ್ತಾರೆ ಅಂದ್ರೆ ಶಾಸಕ ಭೈರತಿ ಬಸವರಾಜ್ಗೂ ಈ ಕೊಲೆಗೂ ಯಾವ ರೀತಿ ಕನೆಕ್ಷನ್ ಅನ್ನೋದು ಇವರ ಕೊಲೆಯಾದ ರೌಡಿ ಶೀಟರ್ ತಾಯಿಯ ಆರೋಪ. ವಿಜಯ್, ನಿನ್ನೆ ರಾತ್ರಿ ನಡೆದಂತಹ ರೌಡಿ ಶೀಟರ್ ಶಿವು ಅಲಿಯಾಸ್ ಬಿಕ್ಲೂನ ಹತ್ಯೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು ಅವರ ವಿರುದ್ಧವೂ ಕೂಡ ಈ ಒಂದು ಎಫ್ಐಆರ್ ಏನಿದೆ ಅವರ ವಿರುದ್ಧವೂ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈ ಒಂದು ಕೇಸ್ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋದ್ರೆ 2023ರಲ್ಲಿ ಈ ಶಿವು ಏನಿರ್ತಾರೆ ಇವರೊಂದು ಭೂಮಿಯನ್ನ ಖರೀದಿ ಮಾಡಿರ್ತಾರೆ. ಅದನ್ನ ಅವರ ಹೆಸರಿಗೆ GPA ಕೂಡ ಆಗಿರುತ್ತೆ. ಆ ಒಂದು GPA ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಜಗದೀಶ್ ಹಾಗೆ ಕಿರಣ್ ಏನಿರ್ತಾರೆ ಇವರು ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥ ಒಂದು ಆರೋಪ ಏನಿತ್ತು ಅದು ಕೇಳಿ ಬರ್ತಾ ಇತ್ತು. ಈ ಹಿಂದೆಯೂ ಕೂಡ ಈ ಬಗ್ಗೆ ಅವರು ದೂರನ್ನ ಕೂಡ ದಾಖಲಿಸಿದ್ರು. ಇವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಅನ್ನುವಂಥ ಒಂದು ಆರೋಪ ಮಾಹಿತಿ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಅವರ ವಿರುದ್ಧವೂ ಕೂಡ ಈ ಹಿಂದೆ ದೂರನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಸರಿಯಾದ ರೀತಿಯಲ್ಲಿ ಆಕ್ಷನ್ ಆಗಿರಲಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ನಿನ್ನೆಯ ದಿನ ಏನಿರುತ್ತೆ, ಶಿವು ಅವರು ಮನೆಯಲ್ಲಿರ್ತಾರೆ. ಮನೆಯಲ್ಲಿದ್ದಂಥವ್ರು 8 ಗಂಟೆ ಸುಮಾರಿಗೆ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ವೇಳೆಯಲ್ಲಿ ಈ ವಿಮಲ್ ಮತ್ತೆ ಈ ಜಗದೀಶ್ ಏನಿರ್ತಾರೆ, ಕಿರಣ್, ಇವರೆಲ್ಲರೂ ಕೂಡ ಬಂದು ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದನ್ನ ಅವರ ತಾಯಿ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆ ಬಗ್ಗೆ ದೂರಿನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಈ ಒಂದು ಹತ್ಯೆ ಏನಿದೆ ಅದು ನಡೆದಿದೆ ಅನ್ನುವಂಥದ್ದು ಏನಿದೆ ಅದು ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಪೊಲೀಸರು ಈ ಬಗ್ಗೆ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ CCTVಯನ್ನ ಆಧರಿಸಿ ಕೂಡ ಈಗಾಗಲೇ ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಹಾಗೆ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಡುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇರೋದ್ರಿಂದಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೂ ಕೂಡ ಕರೀತಾರೆ. ಅಂದ್ರೆ ಈ ಜಗದೀಶ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು ಅಥವಾ ವಿಮಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ನಿಮಗೆ ಪರಿಚಯನ ನೀವು ಹೇಳಿನೇ ಏನಾದ್ರೂ ಇವರು ಜೀವ ಬೆದರಿಕೆಯನ್ನ ಹಾಕಿದ್ರ, ಇವೆಲ್ಲದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಆರೋಪಿಗಳನ್ನ ಕೂಡ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಂದ ಯಾವ ರೀತಿಯಲ್ಲಿ ಮಾಹಿತಿ ಹೊರಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಪ್ರಕರಣದ ಮುಂದಿನ ತನಿಖೆಯನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಯಾರಾದ್ರೂ ಶಿವುಗೆ ಕಾಲನ್ನ ಮಾಡಿದ್ರ, ಅವರ ಕಾಲ್ ಡೀಟೇಲ್ಸ್ ಏನು, ಅವೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗೆ CDR ಮತ್ತೆ ಟವರ್ ಡಂಪ್ ಅನ್ನ ತೆಗೆದು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರ ಹೆಸರು ಕೇಳಿ ಬರ್ತಾ ಇರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಬೇರೆ ಯಾವುದಾದ್ರೂ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ನೇರವಾಗಿ ಅಲ್ಲದೆ ಇದ್ರೂ ಕೂಡ, ಅಂದ್ರೆ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೆ ಪರೋಕ್ಷವಾಗಿ ಆದ್ರೂ ಕೂಡ ಇವರ ಕೈವಾಡ ಏನಾದ್ರೂ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಅನುಮಾನ ಇರೋದ್ರಿಂದಾಗಿ ಆ ಬಗ್ಗೆಯೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ವಿಜಯ್, ಪ್ರಜ್ವಲ್, ನಾವು ಇನ್ನೊಂದು ವಿಡಿಯೋ ಗಮನಿಸ್ತಾ ಇದ್ವಿ. ಅದರಲ್ಲಿ
ಒಂದು ಗ್ಯಾಂಗ್ ಶಿವಕುಮಾರ್ಗೆ ಈ ರೀತಿ ಆವಾಜ್ ಹಾಕೋದು, ಕೊಲೆ ಬೆದರಿಕೆ ಹಾಕೋದೆಲ್ಲ ಇತ್ತು. ಸೊ ಅದೇ ಗ್ಯಾಂಗ್ ಕೊಲೆ ಮಾಡಿರೋದಾ, ಅವರೇ ಈ ಶಾಸಕ ಭೈರತಿ ಬಸವರಾಜರ ಆಪ್ತರು ಅಂತ ಹೇಳಲಾಗ್ತಾ ಇರೋದಾ? ಖಂಡಿತವಾಗಿಯೂ ಕೂಡ ವಿಜಯ್, ಅದೇ ಗ್ಯಾಂಗ್ ಕೊಲೆ ಮಾಡಿದೆ ಅನ್ನುವಂಥ ಒಂದು ಆರೋಪ ಏನಿದೆ ಅದು ಈಗ ಕೇಳಿ ಬರ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಅದೇ ಸಂಶಯ ಕೂಡ ಇರುವಂಥದ್ದು. ಆ ಒಂದು ಗ್ಯಾಂಗ್ನ ಮೇಲೆಯೇ ಈಗ ಪೊಲೀಸರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ವಶಕ್ಕೆ ಪಡೆದವರಿಂದಲೂ ಕೂಡ ಅದೇ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರೇ ನೇರವಾಗಿ ಬಂದಿದ್ರ ಅಥವಾ ಬೇರೆ ಯಾರನ್ನಾದ್ರೂ ಕಳಿಸಿಕೊಟ್ಟಿದ್ರ, ಇದರಲ್ಲಿ ಏನಾದ್ರು ಸುಪಾರಿ ಕೊಟ್ಟು ಕೊಲೆ ಮಾಡುವಂತ ಒಂದು ಪ್ರಯತ್ನ ನಡೆದಿದ್ಯಾ, ಇವೆಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಕೊಲೆಯಾದ ನಂತರದಲ್ಲೂ ಕೂಡ ಅವರು ಶಿವು ಅವರ ತಾಯಿ ಏನಿದ್ದಾರೆ ಅವರು FIR ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ A1 ನಿಂದ A5 ವರೆಗೂ ಕೂಡ ಉಲ್ಲೇಖವನ್ನ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಇವರೇ ಕೊಲೆ ಮಾಡಿರಬಹುದು ಅನ್ನುವಂತ ಒಂದು ಅನುಮಾನ ಏನಿದೆ ಅದು ದಟ್ಟವಾಗಿ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಎಲ್ಲರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಚಿವರಿಗೆ ಏನಿದ್ದಾರೆ, ಮಾಜಿ ಸಚಿವರಿಗೆ ನೋಟಿಸ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ಕೂಡ ಭಾರತೀ ನಗರ ಪೊಲೀಸರು ಮಾಡ್ತಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.